ಎಲ್ರಿಗೂ ನಮಸ್ಕಾರ. ನಮ್ಮ ಸ್ನೇಹಿತರಾದ ವೀರಕಪುತ್ರ ಶ್ರೀನಿವಾಸ್ ಅವರ ವೀರಲೋಕ ಬುಕ್ಸ್ನಿಂದ ಇವತ್ತು 7 ಪುಸ್ತಕಗಳು ಬಿಡುಗಡೆ ಆಗ್ತಾಯಿವೆ. ಇದು ವೀರಲೋಕ ಬುಕ್ಸ್ನ ಒಟ್ಟು ಪುಸ್ತಕಗಳ ಸಂಖ್ಯೆ ಇದರಿಂದ 95 ಆಗ್ತಾಯಿದೆ. ಬಹಳ ಕಡಿಮೆ ಅವಧಿಯಲ್ಲಿ ಈ 95 ಪುಸ್ತಕಗಳನ್ನು, ಅದರಲ್ಲೂ ಹೊಸಬರ ಪುಸ್ತಕಗಳನ್ನು ಪ್ರಕಟಿಸಿ ಅದನ್ನು ಓದುಗರ ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ವೀರಲೋಕ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡ್ಬಂದಿದೆ. ಕನ್ನಡದಲ್ಲಿ ಪುಸ್ತಕಗಳನ್ನು ಪ್ರಕಟಣೆ ಮಾಡುವವರಿದ್ದರು, ಪುಸ್ತಕಗಳನ್ನು ಹೊಸ ರೀತಿಯಲ್ಲಿ ತರುವವರಿದ್ದರು. ಆದರೆ ಪುಸ್ತಕವನ್ನು ಓದುಗರಿಗೆ ತಲುಪಿಸುವಂಥ ಒಂದು ಕೊಂಡಿ ಇರಲಿಲ್ಲ. ಆ ಕೊಂಡಿಯನ್ನು ವೀರಲೋಕ ಭಾಳ ಸಮರ್ಥವಾಗಿ ಮಾಡ್ತಾ ಬಂದಿದೆ. ವೀರಲೋಕದ ಯಶಸ್ಸು ಏನಂದರೆ, ಯಾರು ನಮಗೆ ಪುಸ್ತಕ ಸಿಗಲ್ಲ, ಪುಸ್ತಕ ತೊಗೊಂಡು ಬರೋಕ್ಕೆ ಹೋಗೋಕ್ಕಾಗಲ್ಲ, ನಮ್ಮ ಹಳ್ಳಿಲಿದ್ದೀನಿ ಅಥವಾ ಯಾವುದೋ ಊರಲ್ಲಿದ್ದೀನಿ, ಅವರಿಗೆ ಆ ಪುಸ್ತಕವನ್ನು ಅವರ ಮನೆಗೆ ತಲುಪಿಸುವಂಥ ಕೆಲಸವನ್ನು, ಒಂದು ಫೋನ್ ಕಾಲ್ ಮಾಡಿದರೆ ಅವ್ರ ಮನೆಗೆ ಯಾವುದೇ ಪುಸ್ತಕ, ಅದು ವೀರಲೋಕದ ಪುಸ್ತಕ ಅಲ್ಲ, ಕನ್ನಡದ ಯಾವುದೇ ಪ್ರಕಾಶಕರು ಪ್ರಕಟಿಸಿದ ಪುಸ್ತಕವನ್ನು ಕೂಡ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದೆ. ಆಮೇಲೆ ಹೊಸಬರ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಒಂದು ಅಚ್ಚುಕಟ್ಟಾದ ಸಮಾರಂಭ ಮಾಡಿ ಲೇಖಕರಿಗೆ ಗೌರವ ಕೊಟ್ಟು ಅವರ ಪುಸ್ತಕವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ಕೊಂಬಂದಿದೆ. ಆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇದರಲ್ಲಿ ನಾನು, KN ಗಣೇಶಯ್ಯ, ಸಂಧ್ಯಾರಾಣಿ, ಶಿವಕುಮಾರ್ ಮಾವಲಿ, ಹೀಗೆ 4 ಮಂದಿ ಅತಿಥಿಗಳಾಗಿ ಬಂದಿದ್ದೀವಿ. 7 ಲೇಖಕರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದವರಿದ್ದಾರೆ. ಹಾಗೂ ಅವರು ಬಹಳ ವಿಭಿನ್ನವಾದ ಪುಸ್ತಕಗಳನ್ನು ಬರೆದಿದ್ದಾರೆ. ಕಾದಂಬರಿ ಇದೆ, ಕವನಗಳಿವೆ, ನೆನಪಿನ ಪುಟಗಳಿವೆ. ಒಬ್ಬ ಮಿಸ್ಸು ತನ್ನ ಶಿಕ್ಷಣದ ಅವಧಿಯ ಡೈರಿಯನ್ನು ಬರೆದಿದ್ದಾರೆ. ಹೀಗೆ ವಿಶಿಷ್ಟವಾದ ಪುಸ್ತಕಗಳ ಸಂಕಲನಗಳು ಇವತ್ತು ಬಿಡುಗಡೆಯಾಗಿವೆ. ಈ ಪುಸ್ತಕವನ್ನು ಕೊಂಡುಕೊಂಡು ಓದಿ ಅಂತ ಹೇಳಿ ನಿಮಗೆಲ್ಲರಿಗೂ, ಎಲ್ಲ ಲೇಖಕರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ನಮಸ್ಕಾರ. ನಮಸ್ಕಾರ. ನಾನು ವೀರಕಪುತ್ರ ಶ್ರೀನಿವಾಸ್, ವೀರಲೋಕ ಪಬ್ಲಿಕೇಶನ್ನ ಸಂಸ್ಥಾಪಕ. ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ವೀರಲೋಕದ ವತಿಯಿಂದ 7 ಕೃತಿಗಳು ಬಿಡುಗಡೆ ಆಗ್ತಿದೆ. ಒಂದು ಕಗ್ಗಕ್ಕೊಂದು ಜ್ಞಾನೋಕತೆ ಅಂತ ಹೇಳಿ ನಮ್ಮ ಗೋಪಕುಮಾರ್ ಅವರು, ಕಗ್ಗದ ಬಗ್ಗೆ ತಾತ್ಪರ್ಯಗಳನ್ನು ನಾವು 10 ಪುಸ್ತಕಗಳನ್ನು ನೋಡಿದ್ದೇವೆ. ಆದರೆ ಕಗ್ಗಕ್ಕೆ ಒಂದು ಕಥೆಯನ್ನು ಬರೆದಂತಹ ಮೊಟ್ಟ ಮೊದಲ ಪ್ರಯತ್ನವಾಗಿ ಇದೊಂದು ಕಗ್ಗಕ್ಕೊಂದು ಜ್ಞಾನೋಕತೆ ಇದೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಪುಸ್ತಕ. ಅದರ ಜೊತೆಗೆ ಇವತ್ತು ನೀಲಿಶಾಹಿಯ ಕಡಲು ಅಂತ ಗೀತಾ ದೊಡ್ಡಮನಿ ಅವರ ಈ ಪುಸ್ತಕ ಕವನ ಸಂಕಲನ, ಜಯಂತ್ ಕಾಯ್ಕಿಣಿ ಸರ್ ಅವರ ಮುನ್ನುಡಿ ಜೊತೆಗೆ ಮತ್ತು ಅವರು ಬಹಳ ಮೆಚ್ಚಿದ ಕೃತಿ ಇದು. ಅದರ ಜೊತೆಗೆ ಇವತ್ತು ಪುನರುತ್ಥಾನ ಅಂತ ಹೇಳಿಬಿಟ್ಟು ಒಂದು ಅದ್ಭುತವಾದ ಒಂದು ಕಾದಂಬರಿ, ಜೊತೆಗೆ ಮಹಾವಿನಾಶ ಅನ್ನುವಂತಹ ಒಂದು ಅಶೋಕ ಬುದ್ಧನ ನಂತರದ ಮೌರ್ಯ ಸಾಮ್ರಾಜ್ಯದ ಅವನತಿಯ ಕುರಿತಾದಂತಹ ಒಂದು ಕಾದಂಬರಿ ಇದು. ಅದರ ಜೊತೆಗೆ ಬಹುತ್ವ ಭಾರತ ಕಟ್ಟಿದವರು, ಭಾರತ ಅಂತಂದ್ರೇ ವಿವಿಧತೆಯಲ್ಲಿ ಏಕತೆ, ಆ ಏಕತೆಯನ್ನು ಸಾಧಿಸಿದಂತಹ ಮಹನೀಯರುಗಳ ಬಗ್ಗೆ ಒಂದು ಅದ್ಭುತವಾದ ಸಂಗ್ರಹ ಯೋಗ್ಯ ಪುಸ್ತಕ ಈ ಬಹುತ್ವ ಭಾರತ ಕಟ್ಟಿದವರು. ಜೊತೆಗೆ ಮಿಸ್ಸಿನ ಡೈರಿ, ಶಾಲಾ ಶಿಕ್ಷಕಿಯೊಬ್ಬರ ಅನುಭವಗಳು ಮತ್ತು ನಮ್ಮನ್ನು ಕಾಡುವಂತಹ, ನಮ್ಮ ಬಾಲ್ಯವನ್ನು ನೆನಪಿಸುವಂತಹ ಒಂದು ಪುಸ್ತಕ ಮೇದಿನಿ ಕೆಸುವಿನ ಮನೆಯವರ ಮಿಸ್ಸಿನ ಡೈರಿ. ಜೊತೆಗೆ ಹಿರಿಯ ಸಾಹಿತಿಗಳು ಅವರ ಕೃತಿ ಕೌಂಡಿನ್ಯ ಅವರ ಕೃತಿ ಬೆಳವಡಿ ಮಲ್ಲಮ್ಮ, ಇದು ವೀರಲೋಕದ 75ನೇ ಕೃತಿ ಕೂಡ ಹೌದು. ಅದರ ಜೊತೆಗೆ ಇವತ್ತು ಒಟ್ಟಾರೆಯಾಗಿ ಇಷ್ಟು ಸೇರಿ 7 ಕೃತಿಗಳು ಬಿಡುಗಡೆ ಆಗ್ತಿದ್ದಾವೆ. ಈ 7 ಕೃತಿಗಳನ್ನು ಇವತ್ತು ಸಾಹಿತ್ಯ ಪರಿಷತ್ತಲ್ಲಿ ಬಿಡುಗಡೆ ಆಗಿದೆ. ಕನ್ನಡಿಗರು ನೋಡಿ, ಜೊತೆಗೆ ಕೊಂಡು ಓದಿ, ರಾವಣನ ಹೆಂಡತಿ ಮಂಡೋದರಿ ಕನ್ನಡ ಪುಸ್ತಕ ಕೊಂಡೋದರಿ, ಅದನ್ನು ಆ ಮಾತನ್ನು ನೀವೆಲ್ಲ ಕೂಡ ಪುಷ್ಟೀಕರಿಸಬೇಕು. ಈ ಕೃತಿ ನಮಗೆ ಅಚಾನಕ್ಕಾಗಿ ಸಿಕ್ಕಿದ್ದು. ಈ ಕೃತಿ ಸಿಗಲಿಕ್ಕೆ ಕಾರಣ KN ಗಣೇಶಯ್ಯ ಸರ್. ನಾವು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನೋಡಪ್ಪ, ನನಗೆ ಒಬ್ಬರು ಕಾಯಂ ಓದಿದ್ರಿದ್ದಾರೆ, ಅವರೊಂದು ಕೃತಿಯನ್ನು ಬರೆದು ಕಳಿಸಿದ್ದಾರೆ. ಭಾಳ ವರ್ಷಗಳಿಂದ ಬೆಡ್ ರೆಸ್ಟಲ್ಲಿದ್ದಾರೆ. ಅವ್ರ ಕೃತಿ ನಿಮ್ಗೆ ಏನಾದ್ರು ಇಷ್ಟ ಆದರೆ ಮಾಡಿ ಅಂತೇಳಿ ಕಳಿಸಿದ್ದು. ಆ ಕೃತಿಯನ್ನು ಓದಬೇಕಾದ್ರೆ ಇಂಥ ಒಳ್ಳೆ ಕೃತಿಯನ್ನು ನಾವು ಹೇಗೆ ಬಿಡೋದು ಅಂತೇಳಿ ನಾನು ಶ್ರೀನಿವಾಸ್ ಸರ್ನ ಕೇಳಿದಾಗ ಏನು ಮಾಡಿದವ್ರೆ ಅಂತ ಅಂದ್ಬಿಟ್ಟು. ಮಿಸ್ಸಿನ ಡೈರಿ, ಮೇದಿನಿ ಕೆಸುವಿನ ಮನೆಯವರು ರಚಿಸಿರುವಂಥದ್ದು. ಇವರಿಗೆ ಸ್ಪೆಷಲ್ ಚಪ್ಪಾಳೆ ಬರಬೇಕು. ಹೊಟ್ಟೆಯಲ್ಲೊಂದು ಮಗುವಿದೆ, ಮನದ ಮಗು ಇವತ್ತಷ್ಟೇ ಡೆಲಿವರ್ ಆಗಿದೆ. ಸೊ ಶುಭವಾಗಲಿ. ಪ್ರೋಮೋನಲ್ಲಿ ನೋಡಿದ ಹಾಗೆ ಸರ್ಕಾರಿ ಶಿಕ್ಷಕಿಯ ಒಂದು ಅನುಭವದ ಕಥನವಿದು. ಬೆಳವಡಿ ಮಲ್ಲಮ್ಮನ ವಿಶೇಷತೆಯನ್ನ ಸಾರುವಂತಹ ಒಂದು ಹೊತ್ತಿಗೆ ಪ್ರತಿಯೊಬ್ಬ ಕನ್ನಡಿಗನು ಕೊಂಡೋದಲೇಬೇಕಾಗಿರುವಂತಹ ಪುಸ್ತಕ ಬೆಳವಡಿ ಮಲ್ಲಮ್ಮ. ಕಿತ್ತೂರಾಣಿ ಚೆನ್ನಮ್ಮನ ಫ್ಯಾನ್ಸಿ ಡ್ರೆಸ್ ಯಾವಾಗ ಒಂದು ಕೃತಿ ಬಗ್ಗೆ ಅಷ್ಟು ಸಾಕು ತಿಳ್ಕೊಳ್ಳೋದಕ್ಕೆ ಅಥವಾ ಕೃತಿಯನ್ನು ಓದಲಿಕ್ಕೆ ಕುತೂಹಲ ಮೂಡಿಸ್ಲಿಕ್ಕೆ. ಆದರೂ ಕೂಡ ಸಂಪ್ರದಾಯ ಥರ
ಇದೊಂದು ಚುಟುಕಾಗಿ ನೀವು ಯಾಕೆ ಆ ಪುಸ್ತಕವನ್ನು ಓದಬೇಕು, ಆ ಪುಸ್ತಕದ ಒಳಗಡೆ ಏನಿದೆ ಅನ್ನೋದನ್ನು ನಾನು ಮತ್ತು ಶೋಭಕ ಸೇರಿಕೊಂಡು ಈಗ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಮೊದಲನೇದಾಗಿ ವೀರಲೋಕದ 75ನೇ ಕೃತಿ ಬೆಳ್ವಡಿ ಮಲ್ಲಮ್ಮ. ಮೊದಲಿಗೆ ಸರ್ಗೆ ಅಭಿನಂದನೆ ಹೇಳ್ತೀನಿ. ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ 350ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಂಥವ್ರು. ಈ ಮುಂಚೆ ವೀರ ಸಿಂಧೂರ ಲಕ್ಷ್ಮಣ ಅಂತೇಳಿ ವೀರಲೋಕದಲ್ಲೇ ಪ್ರಕಟ ಆಗಿ ಭಾಳ ಚೆನ್ನಾಗಿ ಮಾರಾಟ ಆಯಿತು. ಇದೀಗ ಬೆಳ್ವಡಿ ಮಲ್ಲಮ್ಮ ಭಾಳ ಮುಂಚೆನೇ ಇದು ಬಿಡುಗಡೆ ಆಗಬೇಕಿತ್ತು, ಕಾರಣಾಂತರಗಳೆಲ್ಲ ಸ್ವಲ್ಪ ತಡ ಆಗಿ ಇವತ್ತು ನಿಮ್ಮ ಮಡಿಲಿ ಸೇರ್ತಾ ಇದೆ. ಈಗಾಗಲೇ ಪ್ರೋಮೋದಲ್ಲಿ ಹೇಳಿರುವಂಥ ಏನು ಸ್ವತಂತ್ರ ಸಂಗ್ರಾಮ ಇದೆ, ನಮ್ಮ ಭಾರತಕ್ಕೋಸ್ಕರ ಹೋರಾಡಿದಂತಹ ರಾಜ ರಾಣಿಯರಾಗಿರ್ಬೋದು ಅಥವಾ ಐತಿಹಾಸಿಕವಾಗಿ ಹೋರಾಡಿದಂತಹ ಧೀರ ಮಹಿಳೆಯರು, ದಿಟ್ಟ ನಾಯಕರಾಗಿರ್ಬೋದು. ನಾಯಕರನ್ನೇ ನಾವು ಜಾಸ್ತಿ ವಿಜೃಂಭಣೆ ಮಾಡ್ತೀವಿ, ಆದರೆ ನಾಯಕಿಯರನ್ನು ಮಬ್ಬಾಗಿ ಎಲ್ಲ ಮಾಧ್ಯಮಗಳಲ್ಲಾಗಲಿ ಸಂವಹನಗಳಲ್ಲಾಗಲಿ ತೋರಿಸ್ತೀವಿ. ಆ ಒಂದು ಏನು ವಿಧಾನವನ್ನು ಬ್ರೇಕ್ ಮಾಡೋದಕ್ಕೋಸ್ಕರನೇ ವೀರಲೋಕ ಈ ಕೃತಿಯನ್ನು ಹೊರಗಡೆ ತಂದಿದೆ. ಅದು ಬೆಳ್ವಡಿ ಮಲ್ಲಮ್ಮ. ಇಡೀ ಪ್ರಪಂಚದಲ್ಲಿ ಏಕೈಕ ಮಹಿಳೆ ಇದು ಅಂಥೇಳಿ ನಮಗೆ ಇತಿಹಾಸದಲ್ಲಿ ದಾಖಲಾಗಿದೆ. ಏನಪ್ಪ ಅಂತಂದರೆ 3000 ಹೆಣ್ಣು ಮಕ್ಕಳಿಗೆ ಯುದ್ಧ ತರಬೇತಿಯನ್ನು ಕೊಟ್ಟು ಅವರನ್ನು ಶಸ್ತ್ರಾಭ್ಯಾಸವನ್ನು ಮಾಡಿಸಿ ಯುದ್ಧಗಳಿಗೆ ತಯಾರು ಮಾಡೋದಿದೆಯಲ್ಲ, ಅದು ಇವತ್ತಿನ ಹೆಣ್ಮಕ್ಳ ಕೈಯಲ್ಲೂ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಸಾಧ್ಯವಾಗಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಇದುವರೆಗೂ ಯಾವುದೂ ಅಂಥದ್ದು ಆಗಿಲ್ಲ. ಅದನ್ನ 16ನೇ ಶತಮಾನದಲ್ಲೇ ಮಾಡಿಬಿಟ್ಟಿದ್ದಾರೆ ನಮ್ಮ ಬೆಳ್ವಡಿ ಮಲ್ಲಮ್ಮ ಅನ್ನೋರು. ಅಂಥವರ ಚರಿತ್ರೆಯನ್ನು ಓದಲಿಕ್ಕೆ ಕನ್ನಡಿಗರು ನಾವೆಷ್ಟು ಭಾಗ್ಯವಂತರು ಅನ್ನೋದು ಈ ಕೃತಿಯಿಂದ ತಿಳ್ಕೊಂಡು ಬರುತ್ತೆ. ಮತ್ತೆ ಬೆಳ್ವಡಿ ಮಲ್ಲಮ್ಮ ಚಿಕ್ಕ ವಯಸ್ಸಿನ ಇದ್ದಾಗಲೇ ಕೂಡ ಸಂಸ್ಕೃತ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಬೇರೆ ಬೇರೆ ಭಾಷೆಗಳೆಲ್ಲವನ್ನೂ ಕೂಡ ಕಲಿತು ಅವರ ತಂದೆಯ ಒಪ್ಪಿಗೆ ಮೇರೆಗೆ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಆಗೆಲ್ಲ ಸತಿ ಸಹಗಮನ ಪದ್ಧತಿ ಮತ್ತೆ ಹೆಣ್ಮಕ್ಳು ಗುರುಕುಲ ಪದ್ಧತಿ, ಹೆಣ್ಮಕ್ಳು ಕಲಿಯೋ ಆಗಿರಲಿಲ್ಲ, ಹೊರಗಡೆ ಬಿಡೋ ಆಗಿರಲಿಲ್ಲ. ಈ ಥರದ್ದೆಲ್ಲ ಅದೆಲ್ಲ ಕಟ್ಟುಪಾಡುಗಳನ್ನು ಹೊಡೆದಾಕಿ ಬೆಳ್ವಡಿ ಮಲ್ಲಮ್ಮ ಮುಂದೆ ಬಂದು ತಾನು ಶಸ್ತ್ರಾಭ್ಯಾಸಗಳನ್ನು ಕಲಿತು ನಂತರದಲ್ಲಿ 3000 ಹೆಣ್ಣುಮಕ್ಕಳಿಗೆ ಶಸ್ತ್ರಾಭ್ಯಾಸವನ್ನು ಹೇಳಿಕೊಟ್ಟು ಯುದ್ಧಗಳಿಗೆ ತಯಾರು ಮಾಡುವಂಥ ಒಂದು ಚಾರಿತ್ರಿಕ ಕಥನ ಬೆಳ್ವಡಿ ಮಲ್ಲಮ್ಮ. ಬೆಳ್ವಡಿ ಮಲ್ಲಮ್ಮ ಅವರಿಗೆ ಯುದ್ಧ ಶಸ್ತ್ರಾಭ್ಯಾಸಗಳನ್ನು ಕಲಿಸಿದ್ದು ಶಂಕರ ಭಟ್ಟ ಅಂತ ಹೇಳಿ ಅವರು ಹೇಳುವ ಹಾಗೆ ಸ್ತ್ರೀ ವೇಷದಲ್ಲಿರುವ ಪುರುಷ ಸಿಂಹ, ಸ್ತ್ರೀ ವೇಷದಲ್ಲಿರುವಂತಹ ಪುರುಷ ಸಿಂಹ ಅಂತೇಳಿ ಬೆಳ್ವಡಿ ಮಲ್ಲಮ್ಮ ಅವ್ರನ್ನ ಅವರ ಗುರುಗಳೇ ಕರ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ನಾವು ಗುರುತಿಸಬೇಕಾಗಿದ್ದು ಏನಪ್ಪಾ ಈ ಕೃತಿಯಲ್ಲಿ ಅಂತಂದ್ರೆ, ಸರ್ ಬಹಳಷ್ಟು ಕೃತಿಗಳನ್ನ ಆಕಾರ ಗ್ರಂಥಗಳಾಗಿ ಕೊನೆ ಪುಟದಲ್ಲಿ ನೀಡಿದ್ದಾರೆ. ನಮ್ಮ ಕನ್ನಡದ ಬಿಡಿ, ಕನ್ನಡಿಗರು ನಮಗೆ ಬೆಳ್ವಡಿ ಮಲ್ಲಮ್ಮ ಅಂತಂದ್ರೆ ನಮಗೆ ಹೆಮ್ಮೆ ಇರುತ್ತೆ. ಆದ್ರೆ ಮರಾಠಿ ಕೃತಿಗಳಲ್ಲಿ ಶಿವಾಜಿಯ ಏನು ಚರಿತ್ರೆಗಳನ್ನ ಬರೆದಿದ್ದಾರೆ, ಆ ಕೃತಿಗಳಲ್ಲಿಯೂ ಕೂಡ ಬೆಳ್ವಡಿ ಮಲ್ಲಮ್ಮ ಶಿವಾಜಿಗಿಂತಲೂ ಕೂಡ ಒಂದು ಪಟ್ಟು ಕೈ ಮೇಲೆ ಇದ್ಲು ಅವರನ್ನ ಪರಾಭವ ಮಾಡಲಿಕ್ಕೆ ಅಂತೇಳಿ ಅಲ್ಲೂ ಕೂಡ ಉಲ್ಲೇಖ ಆಗಿದೆ. ಅದೆಲ್ಲವನ್ನೂ ಕೂಡ ನೀವು ಆಕರ ಗ್ರಂಥಗಳಲ್ಲಿ ನೋಡಬಹುದು. ಅಂತಹ ಒಂದು ಚಾರಿತ್ರಿಕ ಕಥನ ಈ ಬೆಳ್ವಡಿ ಮಲ್ಲಮ್ಮ. ಇದನ್ನ ನೀವು ಯಾವ್ಯಾವ ಕಾರಣಕ್ಕೋಸ್ಕರ ಓದಬೇಕು ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ, ದಯವಿಟ್ಟು ಓದಿ. ಎಲ್ಲರಿಗೂ ನಮಸ್ಕಾರ. ಮಹಾವಿನಾಶ, ಡಾಕ್ಟರ್ ಲಕ್ಷ್ಮಣ್ ಕೌಂಟೆ. ರಕ್ತದಿಂದ ಶುರುವಾದದ್ದು ರಕ್ತದಿಂದಲೇ ಮುಗಿಯುತ್ತೆ ಅನ್ನೋದು ತರಾಸು ಅವರ ಪ್ರಸಿದ್ಧ ಕಾದಂಬರಿಯಲ್ಲಿ ಬರುವಂಥ ಸಾಲು. ಅಂದರೆ ರಕ್ತದಿಂದ ಅಂತ ಅಲ್ಲ, ಯಾವುದರಿಂದ ಶುರುವಾಗುತ್ತೋ ಅದರಿಂದಲೇ ಕೊನೆಯಾಗೋದು ಪ್ರಕೃತಿಯ ಸಹಜ ನಿಯಮ ಕೂಡ. ಇಲ್ಲಿ ಬುದ್ಧನ ನಿರ್ವಾಣದ ನಂತರ ಬೌದ್ಧ ಮತ ಹೇಗೆ ಅವಸಾನಗೊಳ್ತಾ ಹೋಯಿತು ಅನ್ನೋದನ್ನು ಹೇಳ್ತಾರೆ. ಕೇವಲ ಅದೊಂದನ್ನೇ ಅಲ್ಲ, ಮಗಧ ಸಾಮ್ರಾಜ್ಯ, ಮೌರ್ಯ ವಂಶ ಎಲ್ಲವೂ ಹೇಗೆ ಹಂತ ಹಂತವಾಗಿ ವಿನಾಶ ಆಗ್ತಾ ಬಂತು ಅಂತ. ಕಟ್ಟೋದೆ ಮುರಿಯೋದಕ್ಕೆ ಅನ್ನೋದು ಒಂದು ನುಡಿಗಟ್ಟು. ಹಾಗೆ ಯಾವುದಿಂದ್ರೂ ಆಧಾರವಾಗಿ ಬೆಳೆದದ್ದು ಆ ಆಧಾರ ಕಳೆದುಕೊಂಡು ಕೂಡಲೇ ವಿನಾಶ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದು ಅಂತಃಸತ್ವ ಇರುತ್ತೋ, ಯಾವುದಕ್ಕೆ ಸಾಮರ್ಥ್ಯ ಇರುತ್ತೋ ಅದು ಉಳಿಯತ್ತೆ, ಯಾವುದು ಇನ್ನೊಂದರ ಮೇಲೆ ಅವಲಂಬಿತವಾಗಿ ಬೆಳೆಯುತ್ತೋ ಅದು ಅಳಿಯತ್ತೆ ಅನ್ನೋದು. ಇತಿಹಾಸವನ್ನು ನಾವು ಹೇಗೆ ಹೇಳ್ತೀವಿ ಅನ್ನೋದ್ರ ಮೇಲೆ ಅದು ರೋಚಕವೋ, ನಮಗೆ ದಿನನಿತ್ಯದ ಬದುಕಿಗೆ ಬೇಕಾಗುವಂಥದ್ದು, ಅಥವಾ ಬೋರಿಂಗೋ, ಅಥವಾ ಸತ್ತ ಇತಿಹಾಸವೋ, ಸತ್ತ ಕಥೆ ಅಂತಲೂ ಹೇಳ್ತಾರೆ. ಇದು ಡಿಪೆಂಡ್ ಆಗುತ್ತೆ. ಆದರೆ ಇದರಲ್ಲಿ ಇತಿಹಾಸವನ್ನು ರೋಚಕವಾಗಿಯೂ ಹೇಳಿಲ್ಲ ಅಥವಾ ನೀರಸವಾಗಿಯೂ ಹೇಳಿಲ್ಲ. ಇರುವುದನ್ನು ಇದ್ದ ಹಾಗೆ ಹೇಳ್ತಾ ಹೋಗಿದ್ದಾರೆ. ಹಾಗೆ ಇರುವುದನ್ನು ಇದ್ದ ಹಾಗೆ ಹೇಳ್ತಾ ಹೋದಾಗ ನಮಗೆ ಏನು ಬೇಕು ಅದು ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಡೀ ಕೃತಿಯು ಮಹಾ ವಿನಾಶ ಅಥವಾ ಒಂದರ ಅಧಪತನ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸಿದ್ರೂ ಕೂಡ ಇದು ಮಹಾ ವಿನಾಶ ಅಲ್ಲ. ಹೇಗೆ ನಮ್ಮ ಸಾಮರ್ಥ್ಯ ನಾವು ಉಳಿಸಿಕೊಳ್ಳದೆ ಹೋದರೆ ನಾವು ಅಳಿವಿನಂಚಿಗೆ ಹೋಗುತ್ತೇವೆ ಅನ್ನೋದು ಕೂಡ ಹೇಳುತ್ತೆ. ಇತಿಹಾಸ ಅನ್ನೋದು
ದಿನ ದಿನ ನಡೆಯುವಂಥದ್ದು. ಇತಿಹಾಸ ಮರುಕಳಿಸುತ್ತೆ ಅಂತಾರೆ. ಅದೇ ಘಟನೆ, ಅದೇ ಕಾಲಮಾನ ಇಲ್ಲದೆ ಇರ್ಬೋದು, ಆದರೆ ಅದೇ ಆ ಮೂಲ ವಸ್ತು ಇರುತ್ತಲ್ಲ, ಅದು ಯಾವತ್ತಿಗೂ ಬದಲಾಗಲ್ಲ. ಅದು ಚಲಿಸ್ತಾನೆ ಇರುತ್ತೆ, ತಿರುಗುತ್ತಲೇ ಇರುತ್ತೆ. ಹಾಗಾಗಿ ಇತಿಹಾಸ ನಮಗೆ ಪಾಠ ಕೂಡ ಹೌದು. ಇದು ಕಲಿಸುವ ಮುಖ್ಯ ಪಾಠ ನಮ್ಮೊಳಗಿನ ಅಂತಸತ್ವವನ್ನು ನಾವು ಉಳಿಸ್ಕೋಬೇಕು ಅನ್ನೋದು. ಯಾಕೆಂದರೆ ಪ್ರಕೃತಿಯಲ್ಲಿ ಉಳಿಯೋದು ಸಾಮರ್ಥ್ಯ ಇದ್ದಿದ್ದು ಮಾತ್ರ.